ವೆಲ್ಕಮ್ ಟು arm.kannada ಯೂಟ್ಯೂಬ್ ಚಾನಲ್. ಈಗ ಆಲ್ರೆಡಿ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗಿದೆ. ಒಂದು ಅದ್ಧೂರಿಯಾದಂಥ ಟ್ರೈಲರ್ನ ಈಗ ಸದ್ಯಕ್ಕೆ ಕನ್ನಡ ಜನತೆಗೆ ನೋಡೋದಕ್ಕೆ ಅವಕಾಶ ಅಂತೂ ರಾಕಿಂಗ್ ಸ್ಟಾರ್ ಯಶ್ ಅವರು ಕಲ್ಪಿಸಿಕೊಟ್ರು. ಆದರೆ ಮುಂದೇನು ಅನ್ನೋದಾದರೆ ಟ್ರೈಲರ್ ಮಾತ್ರ ಒಂದು ಲೆವೆಲ್ಗಿಂತ ಇನ್ನೊಂದು ಲೆವೆಲ್ಗಿದೆ. ಒಂದೊಂದು ಶಾಟ್ಗಳು ಸಹ ಒಂದು ಅದ್ಭುತವಾಗಿದೆ. ಒಂದು ಹಾಲಿವುಡ್ ಸಿನಿಮಾದ ಟ್ರೈಲರ್ ನೋಡ್ದಂಗೆ ಆಯಿತು. ಒಂದೊಂದು ಕಟ್ಗಳನ್ನು ಸಹ ತುಂಬ ಸೂಕ್ಷ್ಮವಾಗಿ ಕಟ್ ಮಾಡಿದ್ದಾರೆ. ಟ್ರೈಲರ್ನ ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲ ಕ್ಯಾರೆಕ್ಟರ್ಗಳನ್ನು ಆದಷ್ಟು ತೋರಿಸಲಿಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಟಿಕೆಟ್ ಕ್ಯಾರೆಕ್ಟರ್ ಅಂತೂ ಪರ್ಫಾರ್ಮೆನ್ಸ್ ವೈಸ್ ಮಾತ್ರ ಅದ್ಭುತವಾಗಿದೆ. ರಾಯ ಕ್ಯಾರೆಕ್ಟರ್ ಯೂಶ್ವಲಿ ನೋಡಿದ್ದೀವಿ ಇದಕ್ಕೆ ಮುಂಚೆ ರಾಯ ಕ್ಯಾರೆಕ್ಟರ್ ಬಗ್ಗೆ. ಒಟ್ಟು ಟಿಕೆಟ್ನ ಆ ಬ್ರೂಟಲ್ ಕ್ಯಾರೆಕ್ಟರ್ ಏನಿದೆಯೋ ಅದನ್ನು ಒಂದು ದೊಡ್ಡ ಮಟ್ಟಕ್ಕೆ ತೋರಿಸಿದ್ದಾರೆ. ಟಿಕೆಟ್ ಮೂಲಕ ಯಶ್ ಅವರ ಇನ್ನೊಂದು ಆ್ಯಕ್ಟಿಂಗ್ ಸ್ಕಿಲ್ಲನ್ನು ನೋಡುವಂತಹ ಅವಕಾಶ ಅಭಿಮಾನಿಗಳಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಕಟ್ ಮಾತ್ರ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಟ್ರೈಲರಲ್ಲಿ ಬಂದು ಹೋಗುವಂಥ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾವೆ. ರವಿ ಬಸ್ರೂರ್ ಅವರ ಮ್ಯೂಸಿಕ್ ವರ್ಕೌಟ್ ಆಗಿದೆ. ರವಿ ಬಸ್ರೂರ್ ಅವರ BGM ವರ್ಕೌಟ್ ಆಗಿದೆ. ಸಿನಿಮಾ ಈಗ ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ರಿಲೀಸ್ ಆಗುವಂತಹ ಕ್ವಾಲಿಟಿ ಖಂಡಿತವಾಗಿದೆ. ಸರಿಸುಮಾರು ಈಗ ಇರುವಂತಹ ಮಾಹಿತಿ ಪ್ರಕಾರ ಬರೀ ನಮ್ಮ ದೇಶದಲ್ಲಿ 15,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಟ್ರೈಲರ್ ಈಗ ಒಂದು ದೊಡ್ಡ ಹವಾವನ್ನೇ ಕ್ರಿಯೇಟ್ ಮಾಡಿದೆ. 4 ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ಬಟ್ ಟ್ರೈಲರಲ್ಲಿ ಇಷ್ಟು ದಿನ ನಾವು ರಾಯ ಟಿಕೆಟ್ ವರ್ಸಸ್ ಅದರ ಟೀಮ್ ಅಂತ ಅಂದ್ಕೊಂಡಿದ್ವಿ. ಆದರೆ ಕೊನೆಯದಾಗಿ ಏನೋ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದು ರಾಯ ವರ್ಸಸ್ ಟಿಕೆಟಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಟಿಕೆಟ್ನ ಕ್ಯಾರೆಕ್ಟರ್ ತುಂಬ ಬ್ರೂಟಲಾಗಿ ತೋರಿಸಿರುವಂಥದ್ದು. ರಾಕಿಂಗ್ ಸ್ಟಾರ್ ಯಶ್ ಅವರು ತುಂಬ ಯಂಗಾಗಿ ಕಾಣಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಒಂದು ಒಳ್ಳೆಯ ಟ್ರೈಲರನ್ನು ನಾವು ವಿಶ್ವ ಗುಣಮಟ್ಟದ ಟ್ರೈಲರನ್ನು ಇವತ್ತು ನೋಡಲಿಕ್ಕೆ ಸಿಕ್ಕಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಸಹ ಇಲ್ಲಿ ಎಲಿವೇಶನ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರಲ್ಲದೆ 5 ಜನ ಫೀಮೇಲ್ ಲೀಡ್, ಅದಲ್ಲದೆ ವಿಲನ್ಗಳು ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. BGM ಹೇಳ್ದಂಗೆ ಚೆನ್ನಾಗೇ ಇದೆ. ಶಾರ್ಟ್ಸ್ಗಳು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಅದಲ್ಲದೆ ವೈಡ್ ಶಾರ್ಟ್ಸ್ಗಳು ಮತ್ತು ಆ ಬ್ಲಡ್ ಸೀನ್ಸ್ಗಳಂತೂ ಸ್ವಲ್ಪ ಜಾಸ್ತಿನೇ ಬ್ಲಡ್ ಸೀನ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ ಟಿಕೆಟ್ ಕ್ಯಾರೆಕ್ಟರ್ಗೋಸ್ಕರ. ಮೇ ಬಿ ಕ್ಯಾರೆಕ್ಟರ್ ಆ ಥರ ಇದೆ ಅನಿಸುತ್ತೆ. ಆ ಟ್ರೈಲರ್ ಕ್ಲೈಮ್ಯಾಕ್ಸಲ್ಲಿ ಬರುವಂತಹ ರಿವರ್ಸ್ ಒಂದು ಪಲ್ಟಿ ಹೊಡೆಯುವಂಥದ್ದನ್ನು ಇದೇ ಮೊದಲ ಬಾರಿಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ನಾವು ಆ ಥರದಲ್ಲಿ ನೋಡ್ತಾ ಇರೋದು. ಎಲ್ಲೋ ಒಂದು ಕಡೆ ನಾವು ಇದನ್ನು ಟಾಕ್ಸಿಕ್ನ KGF ಅಥವಾ KGF 2ಗೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ಟಾಕ್ಸಿಕ್ KGFಗಿಂತ ವಿಭಿನ್ನವಾದಂಥ ಕಥೆ. KGFನೇ ಬೇರೆ, ಟಾಕ್ಸಿಕ್ಕೇ ಬೇರೆ. ಟಾಕ್ಸಿಕ್ ಈಗ ಯಶ್ ಅವರು ಹೇಳಿದಂತೆ ಇದು ವಿಶ್ವ ದರ್ಜೆಯ ಸಿನಿಮಾ. ಅಂದರೆ ಪ್ರಪಂಚಾದ್ಯಂತ ರಿಲೀಸ್ ಮಾಡೋಕ್ಕೆ ತಯಾರು ಮಾಡಿದಂಥ ಸಿನಿಮಾ ಆಗಿರೋದ್ರಿಂದ ಕೆಲವೊಂದಿಷ್ಟು ಗ್ಲೋಬಲ್ ಅಂಶಗಳನ್ನು ಸಹ ಆ್ಯಡ್ ಮಾಡಿದ್ದಾರೆ. ನೋಡಬೇಕು. ಒಟ್ಟಾರೆಗೆ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಎಲ್ಲರೂ ಈಗ ಅತೀ ಕೌತುಕದಿಂದ ಕಾಯ್ತಾ ಇದ್ದಾರೆ. ಕಾರಣ ಟಿಕೆಟ್ನ ಕ್ಯಾರೆಕ್ಟರ್ ಬಗ್ಗೆ ಈಗ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ರಾಯನ ಕ್ಯಾರೆಕ್ಟರ್, ಟಿಕೆಟ್ನ ಕ್ಯಾರೆಕ್ಟರ್ ಇವೆರಡು ಕಾಂಪಿಟೇಷನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಪರ್ಫಾರ್ಮ್ ಮಾಡಿರೋದು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಲಿದ್ದು ಯಾರು ಗೆಲ್ತಾರೆ ಅನ್ನೋದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮಸ್ಕಾರ.